ನಮಸ್ಕಾರ ವೀಕ್ಷಕರೇ, ತಿರುವಣ್ಣಾಮಲೈ ಬೆಟ್ಟ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದರಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿರೋ ಸಿದ್ಧಾಶ್ರಮದ ಹತ್ರ ಇದ್ದೀವಿ. ಈ ಸಿದ್ಧಾಶ್ರಮದಲ್ಲಿ ಪ್ರತಿದಿನ ಅನ್ನದಾನ ಎಲ್ಲ ಇರುತ್ತೆ. ತಿರುವಣ್ಣಾಮಲೈಗೆ ಬರೋರು ಈ ಸಿದ್ಧಾಶ್ರಮ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಸಿದ್ಧಾಶ್ರಮದಲ್ಲಿ ಉಳ್ಕೊಂಡು ತಿರುವಣ್ಣಾಮಲೈದು ಒಂದು 14 ಕಿಲೋಮೀಟ್ರು ಗಿರಿ ಪ್ರದಕ್ಷಿಣೆ ಮಾಡಿ ತಂಗಿದ್ದು ನೆಕ್ಸ್ಟ್ ವಾಪಸ್ಸು ಬೆಂಗಳೂರಿಗೆ ಆಗ್ಬೋದು, ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇರ್ತಾರೆ. ಇಲ್ಲಿ ಸುಮಾರು ಸಾಧುಗಳು ಇವರೆಲ್ಲ ಬರ್ತಾ ಇರ್ತಾರೆ. ಬಂದವ್ರಿಗೆ ಅವರ ಪರಿಚಯನೂ ಆಗುತ್ತೆ. ತಿರುವಣ್ಣಾಮಲೈಯಲ್ಲಿ ಬಂದವರು ನಿತ್ಯಾನಂದ ಆಶ್ರಮ ಅಂತ ಕೇಳಿದ್ರೆ, ನಿತ್ಯಾನಂದ ಆಶ್ರಮದಿಂದ ಜಸ್ಟ್ 1/2 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಸಿದ್ಧಾಶ್ರಮದಲ್ಲಿ ಉಳ್ಕೋಬೋದು. ಅನ್ನದಾನವೂ ಇರುತ್ತೆ. ಜೊತೆಗೆ ಹೊಸ ಸಾಧುಗಳು ಪರಿಚಯ ಆಗುತ್ತೆ. ಇವ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿ ಹೊಸ ವಿಷಯಗಳನ್ನ ತಿಳ್ಕೊಬೋದಾಗಿದೆ. ತಿರುವಣ್ಣಾಮಲೈ ಬರೋರು ಒಂದ್ಸಲ ಸಿದ್ಧಾಶ್ರಮಕ್ಕೂ ಕೂಡ ವಿಸಿಟ್ ಮಾಡಿ. ತಿರುವಣ್ಣಾಮಲೈ ಕ್ಷೇತ್ರ ಎಲ್ಲರಿಗೂ ಗೊತ್ತಿರುವಂತ ಕ್ಷೇತ್ರ, ಮಹಾನ್ ಶಿವಕ್ಷೇತ್ರ ಅಂತಾನೆ ನಂಬಿದ್ದಾರೆ. ಎಷ್ಟೆಷ್ಟು ಲಿಂಗಗಳು ಪ್ರತಿಷ್ಠಾಪನೆ ಅಲ್ಲಾಗಿದೆ. ಪ್ರತಿ ಸಲ ಅಲ್ಲಿ ಹೋದವರೆಲ್ಲ ಗಿರಿ ಪ್ರದಕ್ಷಿಣೆ ಮಾಡೇ ಮಾಡ್ತಾರೆ. ಅಲ್ಲಿ ಲಕ್ಷಾಂತರ ಸಾಧುಗಳು ವರ್ಷ ವಿಸಿಟ್ ಮಾಡ್ತಾನೆ ಇರ್ತಾರೆ. ಈ ಜಾಗಕ್ಕೆ ನಾವು ಕೂಡ ವಿಸಿಟ್ ಮಾಡಿದ್ವಿ. ನಾವು ಸತೀಶ್ ಸರ್ ಜೊತೆ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತಾರೆ. ಅವರು 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದ್ಸಲ ಸತ್ಸಂಗಗಳು ನಡೀತಾ ಇರುತ್ತಲ್ಲ, ಅಂತ ಸತ್ಸಂಗಗಳಿಂದ ಅವರವರೇ ಟೀಮ್ ಮಾಡ್ಕೊಂಡು ಸತೀಶ್ ಸರ್ ಅವರ ನೇತೃತ್ವದಲ್ಲಿ ಈ ಜಾಗಕ್ಕೆ ವಿಸಿಟ್ ಮಾಡ್ತಾ ಇರ್ತಾರೆ. ಅಲ್ಲಿರುವಂತ ವಿಶೇಷತೆಗಳನ್ನ ಸತೀಶ್ ಸರ್ ಅವರು ತಿಳಿಸ್ಕೊಡ್ತಾ ಇರ್ತಾರೆ. ಪ್ಲಸ್ ಬೇರೆ ಬೇರೆ ಬೆನಿಫಿಟ್ಗಳು ಏನೇನು ಸಿಗುತ್ತೆ ಅಂದ್ರೆ, ನಾವು ಮಾಡೋ ದಾನಗಳಿಂದ ನಮಗೆ ಯಾವ ರೀತಿ ಕರ್ಮಗಳು ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತ ಹೇಗೆ ಮುಂದೆ ಹೋಗುತ್ತೆ ಕರ್ಮಗಳ ಫಲ ಅನ್ನೋದೆಲ್ಲ ಅಲ್ಲಿ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಈ ಜಾಗನ ತುಂಬಾ ಜನ ವಿಸಿಟ್ ಮಾಡ್ತಾ ಇರ್ತಾರೆ. ಅದರಲ್ಲೂ ಸತ್ಸಂಗದಲ್ಲಿರೋರಂತೂ ವರ್ಷದಲ್ಲಿ ಏನಿಲ್ಲ ಅಂದ್ರೆ 10 ಸಲ ಅಂತೂ ಈ ಜಾಗಕ್ಕೆ ವಿಸಿಟ್ ಮಾಡ್ತಾರೆ. 2 ತಿಂಗಳಿಗೆ 3 ತಿಂಗಳಿಗೆ ಹೋಗೋರು ಕಾಮನ್ ಆಗೋಗಿದೆ. ಕಾರಣ ಗಿರಿ ಪ್ರದಕ್ಷಿಣೆ ಎಷ್ಟು ಮಾಡ್ತೀವೋ ಅಷ್ಟು ಮನಸ್ಸಿಗೆ ತೃಪ್ತಿ ಅನ್ನೋದು, ನೆಮ್ಮದಿ ಅನ್ನೋದು ಸಿಗೋದ್ರಿಂದ ಎಲ್ಲರೂ ಕೂಡ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಮುಂದಾಗಿರ್ತಾರೆ. ಇನ್ನ ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂದ್ರೆ ಉಳ್ಕೊಳ್ಳೋದಕ್ಕೆ ಜಾಗ ಬೇಕಲ್ವಾ, ಅದರಲ್ಲಿ ಈ ಜಾಗ ಬಂದು ಸಿದ್ಧಾಶ್ರಮ ಅಂತ. ಈ ಸಿದ್ಧಾಶ್ರಮ ಸುಮಾರು 30 ವರ್ಷಗಳಿಂದ ನಡೀತಾನೆ ಇದೆ. ಇಲ್ಲಿರುವಂತ ಈ ಟ್ರಸ್ಟ್ ನ ಗುರುಗಳು ತುಂಬಾ ಜನ ಸಿದ್ಧರುಗಳನ್ನ ಫಾಲೋ ಮಾಡ್ತಾರೆ. ಇವರು ಮಾಡ್ತಾ ಇರೋದು ಇಲ್ಲಿ ಒಂದು ಸೇವೆ ರೀತಿ ಸುಮಾರು 32 ವರ್ಷಗಳಿಂದ ಮಾಡ್ತಾನೆ ಇದ್ದಾರೆ ಅನ್ನದಾನನ. ಅವ್ರಿಗೆ ಒಬ್ರು ಗುರುಗಳಿಂದ ಇದು ಉಪದೇಶ ಆಯ್ತು. ದಾನಗಳಲ್ಲಿ ಮಹಾದಾನ ಅನ್ನದಾನ, ಅದರಲ್ಲೂ ಸಾಧುಗಳಿಗೆ ಸಂತರಿಗೆ ಅನ್ನದಾನ ಮಾಡೋದ್ರಿಂದ ನಿಜವಾಗ್ಲೂ ಒಳ್ಳೆ ಕೆಲಸ ಆಗುತ್ತೆ, ಪುಣ್ಯಗಳು ಸಿಗುತ್ತೆ. ಅದರಿಂದ 100 ಜನಕ್ಕೆ ಕರ್ಮ ಕಳ್ಕೊಳ್ಳೋಂತ ಚಾನ್ಸು ಸಿಗುತ್ತೆ ಅನ್ನೋದಕ್ಕೋಸ್ಕರನೇ ಈ ಟ್ರಸ್ಟ್ ನ ಶುರು ಮಾಡಿದ್ರು. ಸುಮಾರು 30 ವರ್ಷದಿಂದ ರನ್ ಆಗ್ತಾನೆ ಇದೆ. ಈ ಅನ್ನಪೂರ್ಣೆ ವಿಗ್ರಹ ಬಂದು ಕಾಶಿನಲ್ಲಿದ್ದಂತ ಒಂದು ಗಂಟೆಯಿಂದ ಮಾಡಿರೋದು. ಅಲ್ಲಿಂದ ತಂದ ಒಂದು ಗಂಟೆಯನ್ನು ಕರಗಿಸಿ ಅದರಿಂದ ಮಾಡಿರುವಂತ ಒಂದು ಅನ್ನಪೂರ್ಣೆ ವಿಗ್ರಹ ಈ ಆಶ್ರಮದ ಆವರಣದಲ್ಲಿ ಇಟ್ಕೊಂಡಿದ್ದಾರೆ. ಇನ್ನ ಇಲ್ಲಿ 100 ಜನ ಸಿದ್ಧರುಗಳ ಫೋಟೋಗಳು ಇದೆ. ಅದರಲ್ಲಿರುವಂತ ಸಿದ್ಧರುಗಳ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿ ಕೊಡ್ತಾ ಹೋಗ್ತಾರೆ. ಅವರು ಈ ಆಶ್ರಮ ಯಾವಾಗ ಶುರು ಮಾಡಿದ್ರು, ಈ ಆಶ್ರಮ ಯಾಕೆ ಶುರು ಮಾಡಿದ್ರು ಅನ್ನೋ ಕಾರಣಗಳು ತುಂಬಾನೇ ಅದ್ಭುತವಾಗಿದೆ. ಅದರಲ್ಲಿ ಕೆಲವು ಸಿದ್ಧರುಗಳು ಇವರಿಗೆ ತೋರಿಸ್ಕೊಟ್ಟಂತ ದಾರಿ ಇದು. ಈ ಆಶ್ರಮದಲ್ಲಿ ರಾಮಲಿಂಗ ಸ್ವಾಮಿಗಳೇ ಮೇಜರ್ ಆಗಿ ಅವರು ಪೂಜೆ ಮಾಡುವಂಥದ್ದು. ರಾಮಲಿಂಗ ಸ್ವಾಮಿಗಳು ಇವ್ರಿಗೆ ತೋರಿಸ್ಕೊಟ್ಟಂತ ದಾರಿನಲ್ಲಿ ಇವತ್ತು ಅವ್ರು ಹೋಗ್ತಾ ಇದ್ದಾರೆ. 100 ಜನಕ್ಕೆ ಅನ್ನದಾಸೋಹ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಬೇರೆ ಬೇರೆ ಸಿದ್ಧರುಗಳು ಕೂಡ ಇವರ ಜೊತೆ ಕೈ ಜೋಡಿಸಿದ್ದಾರೆ. ಎಷ್ಟೋ ಜನ ಸಿದ್ಧರುಗಳು ಸಾಧನೆಗಳನ್ನ ಮಾಡಿ ಈ ಗಿರಿ ಪ್ರದಕ್ಷಿಣೆ ಮಾಡ್ತಾ ಅವ್ರಿಗಾದಂತ ಅನುಭವಗಳ ಮೂಲಕ ಇವ್ರಿಗೆ ದಾರಿದೀಪ ಆದ್ರು. ಅದರಲ್ಲೂ ಅರುಣಾಚಲೇಶ್ವರ ಅಂದ್ರೆ ತಿರುವಣ್ಣಾಮಲೈಯಲ್ಲಿರುವಂತ ಆ ಅರುಣಾಚಲೇಶ್ವರನ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಸಾಕು, ನಾವು ಮಾಡಿರೋಂತ ಎಷ್ಟೆಷ್ಟೋ ಪಾಪ ಕರ್ಮಗಳು ಕಡಿಮೆ ಆಗುತ್ತೆ ಅಂತ ಜನ ನಂಬಿದ್ದಾರೆ. ಸುಮಾರು 14 ಕಿಲೋಮೀಟರ್ ಇರುವಂತ ಈ ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ದಿನ ಸಾಧುಗಳು ಇಲ್ಲಿಗೆ ಊಟಕ್ಕೆ ಬರ್ತಾರೆ. ಇಲ್ಲಿ ಅನ್ನದಾನ ನಡೀತಾನೆ ಇರುತ್ತೆ. ಆ ದಾನಗಳನ್ನ ಬೆಂಗಳೂರಿಂದ ಬೇರೆ ಬೇರೆ ಊರುಗಳಿಂದ ಬರೋರು ಅವರ ಕೈಲಾದಷ್ಟು ಸಹಾಯ ಮಾಡಿ ಅನ್ನದಾನ ನಡೆಸ್ತಾ ಇರ್ತಾರೆ. ಈ ಸೇವಾ ಟ್ರಸ್ಟ್ ಅಲ್ಲಿ ನಾವು ಕೂಡ ಜೊತೆಗೆ ಪಾಲ್ಗೊಂಡಿದ್ವಿ. ಈ ಸಾಧುಗಳಿಗೆ ಅನ್ನದಾನ ಮಾಡೋದ್ರ ಜೊತೆಗೆ ಅವರ ಅನುಭವಗಳನ್ನ ಕೂಡ ಹಂಚ್ಕೊಳ್ತಾ ಹೋದ್ರು. ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ ಅಂತ ಕೂಡ ಕರೆದಿದ್ದಾರೆ. ಯಾಕೆ ಅಂದ್ರೆ ಮನುಷ್ಯನ, ಭೂಮಿ ಮೇಲಿರುವಂತ ಮನುಷ್ಯರನ್ನ ಯಾವ್ದ್ರಲ್ಲೂ ತೃಪ್ತಿ ಪಡಿಸೋದಕ್ಕಾಗೋದಿಲ್ಲ, ಆದ್ರೆ ಅನ್ನದಲ್ಲಿ ತೃಪ್ತಿ ಪಡಿಸ್ಬೋದು. ನನಗೆ ಎಲ್ಲ ಬೇಕು ಅನ್ನೋರು ಅನ್ನದಲ್ಲಿ ಮಾತ್ರ ನನಗೆ ಸಾಕಪ್ಪ ಅಂತಾರೆ. ಏಂತಕ್ಕೆ ಅಂದ್ರೆ ಅದು ಒಂದೇ ಮನುಷ್ಯಗೆ ತೃಪ್ತಿ ಕೊಡುವಂಥದ್ದು. ಅಂತ ಅನ್ನದಾನ ಇಲ್ಲಿ ಮಾಡ್ತಾರೆ. ಅದರಲ್ಲಿ ನಾವು ಇಲ್ಲಿಂದ ಹೋಗಿರ್ತೀವಲ್ಲ, ಅಂಥವರ ನೇತೃತ್ವದಲ್ಲಿ ನಾವೇ ಬಡಿಸೋದು, ನಾವೇ ಅವರನ್ನ
ಟ್ರೀಟ್ ಮಾಡೋದು ಪ್ಲಸ್ ಕೊನೆಗೆ ಅವರು ಅರಸಿ ಹೋಗೋದು. ಅಂದ್ರೆ ಅವರು ಹೊಟ್ಟೆ ತುಂಬಾ ತಿಂದು ಅನ್ನದಾತ ಸುಖೀ ಭವ ಅಂತ ಹೇಳ್ತಾರಲ್ಲ ಒಂದು ಮಾತು, ಅಂತ ಮಾತನ್ನ ಯಾರು ಅನ್ನ ಕೊಟ್ಟಿರ್ತಾರೆ ಅವತ್ತಿನ ದಿನಕ್ಕೆ ಅಂಥವ್ರು ಸುಖವಾಗಿರ್ಲಿ ಅಂತ ಅರಸಿ ಹೋಗ್ತಾರೆ. ಅಂತ ಕೆಲಸ ನಾವು ಇಲ್ಲಿಂದ ಓದೋರು ಮಾಡ್ತಾ ಇದ್ದೀವಿ ಸತೀಶ್ ಸರ್ ಅವರ ನೇತೃತ್ವದಲ್ಲಿ. ಇಲ್ಲಿಂದ ಸುಮಾರು ತಿಂಗಳ 30-40 ಜನ ಹೋಗ್ತಾನೆ ಇರ್ತಾರೆ ಬೆಂಗಳೂರಿಂದ. ಓದೋರು ನಮ್ಮ ಕೈಲಾದಷ್ಟು ಸೇವೆ ಮಾಡ್ತಾನೆ ಇರ್ತೀವಿ. ಇನ್ನು ನೂರಾರು ಜನ ಸಾಧುಗಳು ಬರ್ತಾನೆ ಇರ್ತಾರೆ. ಅವ್ರಿಗೆಲ್ಲ ಅನ್ನದಾನ ಮಾಡೋದು, ಅವ್ರಿಗೆ ಬೇರೆ ಬೇರೆ ನಮ್ಮ ಕೈಲಾಗುವಷ್ಟು ದಾನ ಮಾಡೋದು. ಇನ್ನು ಅವ್ರ ಜೊತೆ ಮಾತಾಡಿದ್ರೆ ಅವರ ಎಕ್ಸ್ಪೀರಿಯನ್ಸಸ್ಗಳು ಗೊತ್ತಾಗುತ್ತೆ. ಅಲ್ಲಿ ಕೂತಿರುವಂತ ಸಾಧುಗಳು ಒಂದೇ ಊರಿನವರಲ್ಲ, ಇಡೀ ದೇಶದ ಮೂಲೆ ಮೂಲೆಗಳಿಂದ ಬರ್ತಾ ಇರ್ತಾರೆ ತಿರುವಣ್ಣಾಮಲೈಗೆ, ಅದರಲ್ಲೂ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ. ಏನಕ್ಕೆ ಅಂದ್ರೆ ಸಾಕ್ಷಾತ್ ಶಿವ ಪಾರ್ವತಿ ಅವರು ಆ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ ಅಂತಾನೆ ಜನ ಈಗಲೂ ಕೂಡ ನಂಬಿದ್ದಾರೆ. ಅದರಲ್ಲೂ ಪ್ರದೋಷ ಕಾಲ ಮತ್ತೆ ಹುಣ್ಣಿಮೆ ಸಮಯದಲ್ಲಿ ಸುಮಾರು 10 ಲಕ್ಷಕ್ಕೂ ಜಾಸ್ತಿ ಜನ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ ಅಂದ್ರೆ ಲೆಕ್ಕ ಹಾಕಿ. ಅದು 14-15 ಕಿಲೋಮೀಟರ್ ಇರುವಂತ ಬೆಟ್ಟನ ಜನ ಸುತ್ತಾರೆ. ಸಣ್ಣ ಮಕ್ಕಳು ದೊಡ್ಡವರು ಒಂದೇ ಎಲ್ಲ ಕೂಡ ಈ ಬೆಟ್ಟನ ಸುತ್ತಾರೆ. ಕೊನೆಗೆ ಅಲ್ಲಲ್ಲಿ ಈ ತರ ಎಷ್ಟೋ ಆಶ್ರಮಗಳಿದೆ. ಆ ಆಶ್ರಮಗಳಲ್ಲಿ ಹೋಗಿ ತಮ್ಮ ಕೈಲಾದ ಸೇವೆ ಮಾಡಿಕೊಂಡು ಪುಣ್ಯ ಸಿಗ್ಲಪ್ಪ ಅಂತ ಕೇಳ್ಕೊಂಡು ದೇವರಲ್ಲಿ ಅಲ್ಲಿಂದ ಓಡ್ತಾರೆ. ಇನ್ನ ಈ ಆಶ್ರಮದ ಸ್ಪೆಷಾಲಿಟಿ ಏನು ಅನ್ನೋದಾದ್ರೆ ಈ ಜಾಗಕ್ಕೆ ಟೋಪಿಯಮ್ಮ ಕೂಡ ಬರ್ತಾ ಇರ್ತಾರೆ ಅನ್ನೋದು ಈ ಆಶ್ರಮದಲ್ಲಿ ಇರುವಂತ ವಿಷಯ. ಏನಂದ್ರೆ ಟೋಪಿಯಮ್ಮ ಬಗ್ಗೆ ಎಲ್ಲರೂ ಕೇಳಿರ್ತೀರ. ಅವ್ರಿಗೆ ಒಂದು ಸ್ವಲ್ಪ ಅದ್ಭುತವಾದ ಶಕ್ತಿಗಳಿದೆ. ಅವ್ರನ್ನ ನೋಡಿದ್ರೆ ಕೆಲವಷ್ಟು ಕರ್ಮಗಳು ಕಡಿಮೆ ಆಗುತ್ತೆ ಅಂತ ಜನ ನಂಬಿದ್ದಾರೆ. ಟೋಪಿಯಮ್ಮ ಬಂದು ಕೂಡ ದಿನನಿತ್ಯ ತಪ್ಪದಾಗೆ ಗಿರಿ ಪ್ರದಕ್ಷಿಣೆ ಮಾಡ್ತಾನೆ ಇರ್ತಾರೆ. ಯಾವತ್ತೂ ಕೂಡ ಇಲ್ಲಿ ತನಕ ತಪ್ಪಿಸಿಲ್ಲ. ದಿನದಲ್ಲಿ 1 ಸಲನಾದ್ರೂ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಒಬ್ಬೊಬ್ರು ಸಾಧು ಸಂತರುಗಳಿಗೆ ಅಂತ ಶಕ್ತಿ ಅನ್ನೋದು ಇಲ್ಲಿರುತ್ತೆ. ಇಲ್ಲಿ ಕೂತಿರುವಂತ ಇಷ್ಟೊಂದು ಸಾಧುಗಳಿಗೆ ಎಷ್ಟು ಶಕ್ತಿ ಇರುತ್ತೋ ಗೊತ್ತಿಲ್ಲ. ಎಂತಕ್ಕೆ ಅಂದ್ರೆ ದಿನನಿತ್ಯ ಇವರೆಲ್ಲರೂ ಕೂಡ 1 ಸಲನಾದ್ರೂ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಅವ್ರ ಹತ್ರ ನಮಗೆ ನಮ್ಮ ಇಷ್ಟಾರ್ಥಗಳು ಇರಲಿ ಅಂತ ಹೇಳಿ ಅನ್ನದಾನ ಮಾಡೋದ್ರ ಜೊತೆಗೆ ಅವರನ್ನೇ ದೇವರ ರೀತಿ ಕೂಡ ಪೂಜೆ ಮಾಡಲಾಗುತ್ತೆ ಇಲ್ಲಿ. ಎಂತಕ್ಕೆ ಅಂದ್ರೆ ಮನುಷ್ಯನಲ್ಲಿ ಪರಮಾತ್ಮ ಇದ್ದಾನೆ ಅಂತ ಎಲ್ಲರೂ ನಂಬಿದಾರಲ್ಲ. ಒಬ್ಬೊಬ್ಬ ಮನುಷ್ಯನಲ್ಲೂ ಪರಮಾತ್ಮ ಅನ್ನೋನಿದ್ದಾನೆ. ನಮ್ಮಲ್ಲಿರುವಂತ ಪರಮಾತ್ಮನ್ನ ಗುರುತಿಸುವ ಕೆಲಸ ನಾವು ಮಾಡ್ಕೋಬೇಕು. ಅಂತ ಸಾಧುಗಳು ಇವರು ಕೂಡ ಎಲ್ಲನೂ ತೋರ್ದು ನಮಗೆ ದೈವ ಭಕ್ತಿ ಒಂದೇ ಮಾರ್ಗ, ದೇವರ ಮುಂದೆ ಏನು ದೊಡ್ಡವನಲ್ಲ, ಆ ದಾರಿನಲ್ಲಿ ಹೋದ್ರೆ ಮುಕ್ತಿ ಅನ್ನೋದು ಸಿಗುತ್ತೆ ಅಂತಾನೆ ಇವರೆಲ್ಲರೂ ಕೂಡ ಇಲ್ಲಿ ಸೇವೆಗಳನ್ನ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಸೇವೆ ಮಾಡೋದ್ರಿಂದ ನಮಗೆ ನಿಜವಾಗಲೂ ಇಷ್ಟಿಷ್ಟು ಪುಣ್ಯ ಸಿಗುತ್ತೆ. ನಾವು ಗೊತ್ತಿಲ್ದೇನೋ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ಬಿಟ್ಟಿರ್ತೀವಿ. ಆ ತಪ್ಪುಗಳನ್ನ ಕ್ಷಮೆ ಕೇಳಿದ್ರು ಕ್ಷಮೆ ಅನ್ನೋ ಸಿಕ್ಕಿರೋದಿಲ್ವೇನೋ. ಅದಕ್ಕೆ ಬದಲಾಗಿ ದಾನಗಳನ್ನ ಮಾಡ್ತಾ ಹೋದ್ರೆ, ಧರ್ಮಗಳನ್ನ ಮಾಡ್ತಾ ಹೋದ್ರೆ, ಧರ್ಮ ಕೆಲಸಗಳಲ್ಲಿ ಪಾಲ್ಗೊಂಡ್ರೆ ನಾವು ಗೊತ್ತಿದ್ದೋ ಮಾಡಿರುವಂತ ಸಣ್ಣ ಪುಟ್ಟ ತಪ್ಪುಗಳಲ್ಲೂ ಕೂಡ ಸಣ್ಣ ಪುಟ್ಟ ಕರ್ಮಗಳು ನಮಗೆ ಆಡ್ ಆಗಿರುತ್ತೆ. ಅಂಥದ್ದೆಲ್ಲ ಕಡಿಮೆ ಆಗುತ್ತೆ ಅನ್ನೋದೇ ಇಂಥ ಜಾಗಗಳಲ್ಲಿರುವಂತ ವಿಶೇಷ. ಈ ಸಾಧುಗಳಿಗೆ ಅನ್ನದಾನ ಮಾಡೋದ್ರಿಂದ ತುಂಬಾನೇ ಮನಸ್ಸಿಗೆ ಸಂತೋಷ ಅನ್ನೋ ಸಿಗುತ್ತೆ. ಎಂತಕ್ಕೆ ಅಂದ್ರೆ ಅವ್ರು ಅನ್ನದಾನ ಮಾಡೋವಾಗ ನಮ್ಮನ್ನ ನೋಡಿ ಒಂದು ಮಾತನ್ನ ಅರಸ್ತಾರೆ. ಒಂದು ಹಾಡಿನ ಮೂಲಕ ದೇವರನ್ನ ಭಕ್ತಿಗೀತೆಗಳು ಹಾಡಿ ಜೊತೆಗೆ ಅನ್ನದಾನ ಮಾಡ್ತಾ ಇರೋರು ಸುಖವಾಗಿರ್ಲಪ್ಪ, ಇವ್ರು ಎಲ್ಲೇ ಇದ್ರು ನೆಮ್ಮದಿಯಾಗಿರ್ಲಪ್ಪ ಅಂತ ಹೇಳಿ ಅರಸ್ತಾರಲ್ಲ. ಅಂತ ಆರೈಕೆಗಳೇ ನಮ್ಮನ್ನ ಕಾಯುವಂಥದ್ದು. ಯಾವುದೋ ಒಂದು ಕಷ್ಟ ಸಂದರ್ಭದಲ್ಲಿ ಯಾವುದೋ ಒಂದು ರೀತಿನಲ್ಲಿ ಭಗವಂತ ಬಂದು ಕಾಪಾಡ್ತಾನೆ ಅಂತ ನಾವು ನಂಬಿದೀವಲ್ಲ, ಅಂತ ಕಷ್ಟ ಸಂದರ್ಭಗಳಲ್ಲಿ ಇವರು ಅರಸಿರ್ತಾರಲ್ಲ, ಇಂಥ ಅನ್ನದಾನ ಮಾಡಿದವರು ಸುಖವಾಗಿರ್ಲಿ, ಶಾಂತಿಯಿಂದ ಇರಲಿ, ನೆಮ್ಮದಿಯಾಗಿರ್ಲಿ ಅರಸಿರ್ತಾರಲ್ಲ, ಅಂತ ಆರೈಕೆಗಳು ನಮ್ಮನ್ನ ಕಾಯ್ತಾ ಹೋಗುತ್ತೆ. ನಾವು ದಾನ ಮಾಡೋದು ದೊಡ್ಡದಲ್ಲ, ಧರ್ಮ ಮಾಡೋದು ದೊಡ್ಡದಲ್ಲ, ಆದ್ರೆ ಆ ದಾನ ಮಾಡಿದ್ದು ಯಾವ ರೀತಿ ಬಳಕೆ ಆಗ್ತಾ ಇದೆ, ಅದನ್ನ ಕರೆಕ್ಟ್ ವೇನಲ್ಲಿ ಬಳಸ್ತಾ ಇದ್ದಾರಾ ಅನ್ನೋದೇ ಮುಖ್ಯ ಆಗುತ್ತೆ. ನಾವು ರೋಡಲ್ಲಿ ಹೋಗೋರಿಗೆ ದಾನ ಮಾಡಿದ್ವಿ ಅಂತ ಹೇಳ್ಕೊಂಡು ಓಡಾಡೋದು ದೊಡ್ಡ ವಿಷಯ ಅಲ್ಲ. ಆ ದಾನ ತಗೊಂಡವರು ಅದನ್ನ ಕರೆಕ್ಟಾಗಿ ಬಳಸ್ಕೊಂಡಿದ್ದಾರಾ ಅನ್ನೋದು ಮುಖ್ಯ ಆಗುತ್ತೆ. ಎಂತಕ್ಕೆ ಅಂದ್ರೆ ನಾವು ಎಷ್ಟೋ ಜನಕ್ಕೆ ದಾನ ಧರ್ಮ ಮಾಡಿರ್ತೀವಿ, ತಗೊಂಡವ್ರು ಕೆಟ್ಟ ಕೆಲ್ಸಕ್ಕೆ ಬಳಸಿದ್ರೆ ಅವ್ರು ಮಾಡುವಂತ ಕೆಟ್ಟ ಕೆಲಸದ ಕರ್ಮಗಳು ಕೂಡ ನಮಗೆ ಆಡ್ ಆಗ್ತಾ ಹೋಗುತ್ತೆ ಅನ್ನೋದು ನಮ್ಮ ಪೂರ್ವಜರು ನಮಗ್ ತಿಳಿಸಿದಂತ ವೇದಗಳಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿ ಕೂಡ ಇದ್ದಿದ್ದು. ಇಲ್ಲಿ ಏನಾಗ್ತಾ ಇದೆ, ಈ ಆಶ್ರಮದ ಗುರುಗಳು ಏನ್ ಮಾಡ್ತಾರೆ, ಅಲ್ಲಿ ಬರುವಂತ ದಾನದಲ್ಲಿ ಎಲ್ಲಾ ದುಡ್ಡನ್ನು ಕೂಡ ಇಲ್ಲಿ ಬರುವಂತ ಸಾಧುಗಳಿಗೆ, ಇನ್ನ ಬೇರೆ ಬೇರೆ ಭಕ್ತಾದಿಗಳಿಗೆ ಅನ್ನದಾನಕ್ಕೋಸ್ಕರನೇ ಬಳಸ್ತಾ ಇದ್ದಾರೆ. ಈಗ ಅವ್ರಿರುವಂತ ಜಾಗನೂ ಕೂಡ ದಾನಿಗಳು ಕಟ್ಟಿಸ್ಕೊಟ್ಟಿರುವಂತ ಜಾಗನೇ. ಜನಕ್ಕೆ ಅನ್ನದಾನಕ್ಕೆ ಸೇವೆ ಮಾಡೋದಕ್ಕೆ ಅನುಕೂಲ ಆಗ್ಲಿ ಅಂತಾನೆ ಇಂಥ ಜಾಗಗಳನ್ನ ದಾನಿಗಳು ಕೊಟ್ಟಿದ್ದಾರೆ. ಇದನ್ನ ಸದ್ಬಳಕೆ ಮಾಡ್ಕೊಳ್ತಾ ಇರುವಂತ ಜಾಗಗಳಲ್ಲಿ ಇದು ಒಂದು ಸಿದ್ಧಾಶ್ರಮ.
ನಾವು ದಾನ ಧರ್ಮ ಮಾಡೋವಾಗ ಯಾರಿಗ್ ಮಾಡ್ತಾ ಇದೀವಿ ಅದು ಕರೆಕ್ಟ್ ಆಗಿ ಬಳಕೆ ಆಗ್ತಾ ಇದೆಯಾ ಅಂತ ತಿಳ್ಕೊಂಡು ದಾನ ಧರ್ಮ ಮಾಡೋದು ಮುಖ್ಯ ಆಗುತ್ತೆ. ಅದರಲ್ಲಿ ಈ ಜಾಗದಲ್ಲಿ ನಿಜವಾಗ್ಲೂ ಕರೆಕ್ಟ್ ಆಗಿ ಬಳಕೆ ಆಗ್ತಾ ಇದೆ ನಾವು ಕೊಡುವಂತ ದಾನ. ಅದನ್ನ ನಮಗೆ ಸತೀಶ್ ಸರ್ ಅವರು ತೋರಿಸ್ಕೊಟ್ರು. ಅವರ ನೇತೃತ್ವದಲ್ಲಿ ಅಲ್ಲಿ ಓದ್ದವ್ರಿಗೆಲ್ಲ ನಿಜವಾಗ್ಲೂ ಒಂದಲ್ಲ ಒಂದು ರೀತಿ ಅನುಕೂಲಗಳು ಆಗುತ್ತೆ, ಪುಣ್ಯ ಅನ್ನೋದು ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಎಲ್ಲದಕ್ಕಿಂತ ಅನ್ನೋದು ನನ್ನ ಅಭಿಪ್ರಾಯ. ಏನಕ್ಕೆ ಅಂದ್ರೆ ಅಲ್ಲಿ ಹೋದಾಗ ನಾನು ಕೂಡ ಅನುಭವಿಸಿದ್ದೆ. ಆ ಜನಕ್ಕೆ ಅಲ್ಲಿದ್ದಂತ ಸಾಧುಗಳಿಗೆ ಆ ರೀತಿ ಅನ್ನದಾನ ಮಾಡೋದ್ರಿಂದ ಒಂದು ಖುಷಿಯನ್ನು ಸಿಕ್ತು. ಒಟ್ಟಿನಲ್ಲಿ ಸತೀಶ್ ಸರ್ ಅವರ ನೇತೃತ್ವದಲ್ಲಿ ಪ್ರತಿ ತಿಂಗಳು 2 ತಿಂಗಳಿಗೊಂದ್ಸಲ ಈ ರೀತಿ ಅಲ್ಲಿ ತಿರುವಣ್ಣಾಮಲೈ ಜಾಗದಲ್ಲಿ ಈ ಆಶ್ರಮದಲ್ಲಿ ಅನ್ನದಾನ ಬೇರೆ ಬೇರೆ ದಾನಗಳು ನಡೀತಾ ಇರುತ್ತೆ. ಇದರಿಂದ ಎಷ್ಟೋ ಜನಕ್ಕೆ ನಿಜವಾಗ್ಲೂ ಜೀವನದಲ್ಲಿ ಬದಲಾವಣೆಗಳು ಕಂಡಿದೆ. ನೋಡ್ತಾ ಇದ್ದೀರಲ್ಲ ವಿಡಿಯೋಗಳಲ್ಲಿ, ಒಬ್ಬೊಬ್ರು ಅದನ್ನ ಖುಷಿಯಾಗಿ ಅನುಭವಿಸ್ತಾ ಮಾಡ್ತಾ ಇದ್ದಾರೆ. ಸಾಧುಗಳಿಂದ ಆರೈಕೆಗಳನ್ನ ಯಾವ ರೀತಿ ಪಡ್ಕೊಳ್ಳೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತಾರೆ. ಸಾಧುಗಳು ಅರಸ್ತಾ ಇರ್ತಾರೆ, ನಿಮ್ಗೆ ಒಳ್ಳೇದಾಗ್ಲಿ, ನೀವು ಅನ್ಕೊಂಡಿರುವಂತ ಕೆಲಸಗಳು ಈಡೇರ್ಲಿ ಅಂತ. ಅಷ್ಟೊಂದು ಜನ ಸಾಧುಗಳಲ್ಲಿ ಒಬ್ರಿಗಾದ್ರೂ ಸ್ವಲ್ಪ ಶಕ್ತಿ ಇದ್ದೇ ಇರುತ್ತಲ್ಲ, ಯಾರೋ ಒಬ್ರು ಆರೈಕೆ ಅನ್ನೋದು ನಮ್ಮ ಮನಸ್ಸನ್ನ, ನಮ್ಮ ಜೀವನನ ಬೇರೆ ದಾರಿ ಕರ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ನಮ್ಮನ್ನ ಬದಲಾಯಿಸುವಂತ ಚಾನ್ಸಸ್ಸು ಈ ಜಾಗದಲ್ಲಿ ಇದೆ ಅಂತಾನೆ ನಾನು ನಂಬಿದ್ದೀನಿ. ಒಟ್ಟಿನಲ್ಲಿ ನೀವು ತಿರುವಣ್ಣಾಮಲೈಗೆ ಹೋದಾಗ ಒಂದು ಸಲ ಈ ಜಾಗನ ವಿಸಿಟ್ ಮಾಡಿ. ಏನಕ್ಕೆ ಅಂದ್ರೆ ಅಲ್ಲಿ ಸಿಗುವಂತ ಅನುಭವಗಳು ತುಂಬಾನೇ ಅದ್ಭುತವಾಗಿರುತ್ತೆ. ಸತೀಶ್ ಸರ್ ಅವರು ಪ್ರತಿ ತಿಂಗಳು ಇಲ್ಲ 2 ತಿಂಗಳಿಗೊಂದ್ಸಲ ಕರ್ಕೊಂಡು ಹೋಗ್ತಾನೆ ಇರ್ತಾರೆ ಒಂದೊಂದು ಟೀಮ್ನ. ನೀವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಈ ಜಾಗಕ್ಕೆ ಹೋಗಿ ಅಲ್ಲಿರುವಂತ ಅನುಭವಗಳನ್ನ ನೀವು ಹಂಚ್ಕೋಬಹುದು. ಇನ್ನ ಬೇರೆ ಬೇರೆ ಕಾರ್ಯಕ್ರಮಗಳು ಅಲ್ಲೂ ಕೂಡ ನಡೀತು. ಆ ಪ್ರೋಗ್ರಾಮ್ಗಳ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವೋ ಮರರ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವೋ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವೋ ಮರರ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವೋ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವೋ ಮರರ. ಇನ್ನ ಅನ್ನದಾನ ಎಲ್ಲ ಮುಗಿದಾದ್ಮೇಲೆ ಸಾಧುಗಳು ತಿಂದು ಬಿಟ್ಟಿರುವಂತ ಎಲೆಗಳನ್ನ ನಾವೇ ಎತ್ತಬೇಕು. ಜೊತೆಗೆ ಎತ್ತಿದಂತ ಆ ಎಲೆಗಳನ್ನ ತಗೊಂಡೋಗಿ ಅಲ್ಲೇ ಗೋಶಾಲೆ ಒಂದಿದೆ, ಆ ಗೋಶಾಲೆಯಲ್ಲಿ ಇರುವಂತ ಹಸುಗಳಿಗೆ ದಾನ ಮಾಡಬೇಕು. ಹಸುಗಳಿಗೆ ಅವುಗಳನ್ನ ತಿನ್ಸೋದ್ರಲ್ಲಿ ನಿಜವಾಗ್ಲೂ ಒಂದು ಪುಣ್ಯ ಸಿಗುತ್ತೆ. ಒಟ್ಟಿನಲ್ಲಿ ಸತ್ಸಂಗಗಳ ಮೂಲಕ ಜನ ಒಗ್ಗೂಡ್ತಾ ಇದ್ದಾರೆ, ಅದರಲ್ಲಿ ಒಳ್ಳೊಳ್ಳೆ ಕೆಲಸದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. 100 ಜನ ಒಟ್ಟಿಗೆ ಸೇರಿ ಇಂಥ ಕೆಲಸಗಳನ್ನ, ದಾನಗಳನ್ನ, ಧರ್ಮದ ಕೆಲಸಗಳನ್ನ ಮಾಡೋದ್ರಿಂದ ಜೀವನದಲ್ಲಿ ಪುಣ್ಯ ಸಿಗುತ್ತೋ ಇಲ್ವೋ ಅದು ಸೆಕೆಂಡ್ರಿ. ಆದ್ರೆ ಇಲ್ಲಿ ನಾವು ಮಾಡುವಂತ ಕೆಲಸಗಳಿಂದ ಮನಸ್ಸಿಗೆ ನೆಮ್ಮದಿ ಅಂತೂ ಸಿಗುತ್ತೆ, ಖುಷಿ ಅಂತೂ ಸಿಗುತ್ತೆ. ನಾವು ಒಂದು ಒಳ್ಳೆ ಕೆಲಸದಲ್ಲಿ ಆಸ್ ಎ ಪಾರ್ಟ್ ಆಗಿ ಕೆಲಸ ಮಾಡಿದ್ವಲ್ಲ ಅಂತ. ಇನ್ನ ಗೋವುಗಳಿಗೆ ಅವುಗಳನ್ನ ತಿನ್ಸೋದ್ರಲ್ಲೂ ಕೂಡ ಒಂದು ನೆಮ್ಮದಿ ಸಿಗುತ್ತೆ. ಹೌದು, ನಾವು ಮಾಡ್ತಾ ಇರುವಂತ ದಾನ ಯಾವತ್ತೋ ಒಂದು ದಿನ ನಮ್ಮನ್ನ ಕಾಪಾಡುತ್ತೆ ಅಂತ. ಒಟ್ಟಿನಲ್ಲಿ ಇಲ್ಲಿ ಸತ್ಸಂಗಗಳು ತುಂಬಾನೇ ನಡೀತಾ ಇದೆ. ಇಂಥ ಸತ್ಸಂಗಗಳಿಂದ ಇಂಥ ಒಳ್ಳೆ ಕಾರ್ಯ ಆಗ್ತಾ ಇರಲಿ, ಅದರಿಂದ ಒಂದು 4 ಜನಕ್ಕೆ ಅನುಕೂಲ ಆಗ್ಲಿ ಅಂತಾನೆ ನಾವು ಕೇಳ್ಕೊಳ್ಳೋಣ. ಸತೀಶ್ ಸರ್ ಅವ್ರನ್ನ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ. ಅವರು ಪ್ರತಿ ಸಲ ಕರ್ಕೊಂಡು ಹೋಗ್ತಾನೆ ಇರ್ತಾರೆ ಟೀಮ್ಗಳಿಗೆ. ಹೊಸ ಜನರ ಪರಿಚಯ ಆಗ್ತಾ ಇರುತ್ತೆ, ಅವರವರ ವಿಷಯಗಳನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಜೊತೆಗೆ ಅಲ್ಲಿ ಹೊಸ ರೀತಿಯ ಅನುಭವಗಳು ಆಗ್ತಾ ಇರುತ್ತೆ. ಇನ್ನ ಸಾಧುಗಳು ಅವರವರ ಎಕ್ಸ್ಪೀರಿಯನ್ಸ್ಗಳು ಎಕ್ಸ್ಪ್ಲೈನ್ ಮಾಡ್ತಾನೆ ಇರ್ತಾರೆ. ಇನ್ನ ಕೂಡ ನೀವು ಸಿದ್ಧಾಶ್ರಮಕ್ಕೆ ಹೋದ್ರೆ ಅಲ್ಲಿ 100 ಜನ ಸಾಧುಗಳು ಬರ್ತಾನೆ ಇರ್ತಾರೆ, ಅವರ ಎಕ್ಸ್ಪೀರಿಯನ್ಸ್ಗಳನ್ನ ಹಂಚ್ಕೊಳ್ತಾನೆ ಇರ್ತಾರೆ. ಇದೆಲ್ಲ ಕೂಡ ನಮಗೆ ಒಂದು ಒಳ್ಳೆ ದಾರಿನಲ್ಲಿ ಹೋಗೋದಕ್ಕೆ ಮಾದರಿ ದಾರಿ ಆಗುತ್ತೆ. ಇನ್ನು ಇದೇ ರೀತಿ ಎಷ್ಟೆಷ್ಟೋ ಅಲ್ಲಿ ಪುಣ್ಯ ಕೆಲಸಗಳು ನಡೀತಾ ಇದೆ, ಆ ವಿಷಯಗಳ ಬಗ್ಗೆನೂ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ನೀವು ಈ ಜಾಗಕ್ಕೆ ಹೋಗ್ಬೇಕು ಅಂತ ಇಷ್ಟಪಟ್ರೆ ಸತೀಶ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರ ಜೊತೆ ನೀವು ಕೂಡ ಈ ಪುಣ್ಯ ಕೆಲಸಗಳಲ್ಲಿ ಪಾಲ್ಗೊಳ್ಬೋದು. ಇನ್ನು ಇದೇ ರೀತಿ ಎಷ್ಟೆಷ್ಟೋ ವಿಷಯಗಳನ್ನ ನಾನು ಮತ್ತೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.